ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ನಾನು ಹಿಂದೆ ನಿಮಗೊಂದು ವಿಷಯ ಹೇಳಿದ್ದೆ. ರಾಜ್ ಅಶ್ವಥ್ ಅವರ ಒಂದು ಸಂಬಂಧ, ಒಂದು ಸ್ನೇಹ ಎಷ್ಟು ಹೃದಯಪೂರ್ವಕವಾಗಿತ್ತು ಅನ್ನೋದಕ್ಕೆ ಒಂದು ನೆನಪು ಬಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಣ್ಣ ಅವರು ಕಾಡಿಗೆ ಹೋದಾಗ ಅಶ್ವಥ್ ಅವ್ರಿಗೆ ಏನೇ ಮಾತ್ರೆ ಕೊಟ್ಟರು BP ಕಂಟ್ರೋಲಿಗೆ ಬರಲಿಲ್ಲ. ಹಾಗೆ ಅಣ್ಣವ್ರ ಕಾಡಿಂದ ಬಂದ ಮೇಲೆ, ಕಾಡಿಂದ ನಾಡಿಗೆ ಬಂದ ತಕ್ಷಣನೇ ಫಸ್ಟು ಅಶ್ವಥ್ ಅವರು ಹೇಗಿದ್ದಾರೆ ಅಂತ ಕೇಳಿದ್ರು ಅನ್ನೋದು ಪೇಪರಲ್ಲಿ ಬಂದಿತ್ತು ಅನ್ನೋದು. ಈ ವಿಷಯನ ನಾನು ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಅವರ ಜೊತೆಲಿ ಯಾರು ಅವತ್ತಿನ ದಿವಸ ಅಣ್ಣ ಅವ್ರ ಜೊತೆಲಿ ಇದ್ರೋ ಅವ್ರನ್ನೂ ಇಂಟರ್ವ್ಯೂ ಮಾಡಿದಾಗ ನನಗೆ ಅದು ಹೌದು. ಎಸ್ ಎ ಗೋವಿಂದರಾಜ್ ಅವರು ಹೇಳಿದ್ರು, ನಾನೇ ಪಕ್ಕದಲ್ಲಿದ್ದೆ, ಹೌದು ಅದು ಕೇಳಿದ್ ನಿಜ ಅಂತ. ಯಾರಿಗೇ ಆಗಲಿ ಸಾಮಾನ್ಯವಾಗಿ ತನ್ನ ಕುಟುಂಬದವರು, ತನ್ನ ಬಳಗದವರು, ತನ್ನ ಹತ್ತಿರದವರು ಅವ್ರ ಬಗ್ಗೆ ವಿಚಾರಿಸ್ತಾರೆ ಎಲ್ಲರೂ, ಅದು ಸಾಮಾನ್ಯ. ಇದಕ್ಕಿದ್ದಾಗೆ ಅಶ್ವಥ್ ಅವ್ರ ಬಗ್ಗೆ ಅನ್ನೋದು ಒಂದು ಬರುತ್ತೆ. ಯಾಕೆಂದರೆ ಅಂಥ ಒಳ್ಳೆಯ ಸ್ನೇಹ, ಅಂಥ ಒಳ್ಳೆ ಸಂಬಂಧ, ಯಾವ ಜನ್ಮದ ಏನು ಸಂಬಂಧನೋ ಏನೋ ಗೊತ್ತಿಲ್ಲ, ಆ ಥರ ಸಂಬಂಧ ಕನ್ನಡ ಚಿತ್ರರಂಗದಲ್ಲಿ ಪ್ರಾಯಶಃ ನನಗೆ ತಿಳಿದ ಮಟ್ಟಿಗೆ ಇದುವರೆಗೂ ಯಾರ್ದು ಇರಲಿಲ್ಲ ಅನ್ನೋದಕ್ಕೆ ಹೇಗೆ ಇದು ತಿರ್ಗಾ ಬೆಸ್ತಿತ್ತು ಅನ್ನೋದು ಒಂದು ಬಹಳ ಮುಖ್ಯವಾದ ಘಟನೆ ಇದೆ. ಅದನ್ನೇ ಹೇಳ್ತೀನಿ. 70ರ ದಶಕದ ಒಂದು ಆಸ್ಪಾಸ, ನಾ ಹೇಳ್ತಾ ಇರೋದು ಮಿಡ್ಲ್ ಆಫ್ ದಿ 70s ಅಲ್ಲಿ ರಾಜ್ ಮತ್ತೆ ಅಶ್ವಥ್ ಅವರು ಜೊತೆಲೇ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಪಾತ್ರ, ಇಲ್ಲ ಮಾವನೋ ಅಜ್ಜನೋ ಅಣ್ಣನೋ ಈ ಥರ ಒಂದು ಪಾತ್ರದಲ್ಲಿ ಅಶ್ವಥ್ ಅವರು ರಾಜು ಇದ್ದೇ ಇರ್ತಿದ್ರು. ಅಂತಹ ಒಂದು ಕಾಲ ಅದು. ಬಟ್ ಇದ್ದಕ್ಕಿದ್ದಾಗೆ ಇವರಿಬ್ಬರು ದೂರ ಆಗ್ತಾರೆ. ಹೇಗೆ ದೂರ ಆಗ್ತಾರೆ ಅಂದರೆ, ರಾಜ್ ಅವರ ಚಿತ್ರಗಳಲ್ಲಿ ಅಶ್ವಥ್ ಅವರು ಕಾಣಿಸ್ಕೊಳ್ಳೋದೇ ಇಲ್ಲ. ಆ ಥರ ಆಗುತ್ತೆ. ಯಾಕೆ ಏನು ಅಂತ ನಮಗೆ ಗೊತ್ತಾಗಲ್ಲ. ಅವಾಗ ಒಂದು 2.5-3 ವರ್ಷಗಳ ಕಾಲ ಆ ಥರ ಆಗುತ್ತೆ. ಅಲ್ಲಿ ಅಷ್ಟೊತ್ತಿಗಾಗಲೇ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪಿಕ್ಚರು, ಅದು ನಾಗರಾವು ಆಗಿರ್ಬೋದು, 2 ಕನಸು, ಕಸ್ತೂರಿ ನಿವಾಸ, ಈ ಥರದ್ದು ಭಾರಿ ಬಂಗಾರದ ಪಂದ್ರ ಎಲ್ಲ ಬಂದಿದ್ದಾಗೋಗಿದೆ. ಪ್ರಾಯಶಃ ಅದು ಬಡವರು ಬಂದು ಅನಿಸುತ್ತೆ. ಎಸ್, ಆ ಬಡವರು ಬಂದು ಆದ ನಂತರ ಸುಮಾರು 2.5-3 ವರ್ಷಗಳ ಕಾಲ ಇಬ್ಬರು ಜೊತೆಲಿ ನಟಿಸಿರಲ್ಲ. ಯಾತಕ್ಕೆ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಆದರೆ ಒಂದು ದೈವ ಇಚ್ಛೆ ಅಂತ ನಾವು ಹೇಳ್ತೀವಲ್ಲ, ಆ ಥರದ್ದು ಒಂದು ಪ್ರಸಂಗ ಆಗತ್ತೆ. ತಂದೆಯವರು ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ, ನಮ್ಮ ಮನೆ ಹೊರಗಡೆ ಕಟ್ಟೆ ಇದೆ ಅಂತ, ಅಲ್ಲಿ ಕೂತ್ಕೊಂಡು ಏನೋ ಕೆಲವೊಮ್ಮೆ ನೊಂದ್ಕೊಂಡು ಮಾತಾಡೋವಂಥದ್ದು, ಆ ಮಾತುಗಳನ್ನ ನೆನೆಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ನಾಟಕ ಮಾಡ್ಕೊಂಡು ಯಾವ ಸುಳ್ಳು ಹೇಳಿವಿ, ನನ್ನ ತಂದೆನ ಆಟಕ್ಕೆ ಕೂರಿಸೋದಾಗಲಿ ನೀವು ಪೂಜಿಸ್ಬೇಕು ಅನ್ನೋದಾಗಲಿ ಆ ಥರ ಬಯಸುವಂಥ ವ್ಯಕ್ತಿ ನಾನಲ್ಲ. ನಿಮಗಿಷ್ಟ ಇದ್ದರೆ ಒಪ್ಕೋತೀರಾ, ಇಲ್ಲದೆ ಹೋದರೆ ಬಿಡ್ತೀರಾ. ನಾನು ನನ್ನ ತಂದೆ ಬಗ್ಗೆ ನಾನು ನೆನೆಸ್ಕೊಂಡು ಹೇಳುವಂಥ ಮಾತು ಏನು ಹೇಳ್ತಾರೆ ಅಂದರೆ, 2-3 ತಿಂಗಳಾಯಿತು, ಯಾವುದು ಪಿಕ್ಚರ್ಸೇ ಇಲ್ಲ, ಬಣ್ಣನೇ ಹಚ್ಚಿಲ್ಲ ಅಂತ ಒಂಥರ ನೊಂದ್ಕೋತಾರೆ. ನಮಗೆ ಹೈಸ್ಕೂಲಲ್ಲಿ ಇದ್ದ ಟೈಮ್ ಅದು, ನಮಗೆ ಏನು ಅಂತ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ, ಸ್ಪಷ್ಟತೆ ಇರಲಿಲ್ಲ. ಬಿಡಪ್ಪ ಇನ್ನೇನು ಬರುತ್ತೆ, ನಿನಗೆ ಗೊತ್ತಾಗಲ್ಲ ಕಣೋ ಅಂತನ್ನೋರು. ಯಾಕೆ ಅನ್ನೋದು ಆಮೇಲೆ ಗೊತ್ತಾಯಿತು. ಯಾಕೆಂದ್ರೆ ನನ್ನ ತಂದೆ ಬಹಳ ಕಡಿಮೆ ಹಣ ತಗೋತಿದ್ರು, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಇದು ಮಾಡ್ತಿದ್ರು. ಒಬ್ಬ ಪ್ರೊಡ್ಯೂಸರ್ಗೆಲ್ಲ ನಾವು ಉಳಿಸಿದ್ರೆ 4-6 ಜನಕ್ಕೆ ಕೆಲಸ ಸಿಕ್ಕತ್ತೆ, ಅವನಿಂದ ಇನ್ನೊಂದು ಸಿನಿಮಾ ಆಗುತ್ತೆ. ಈ ಥರ ಒಂದು ಒಳ್ಳೆ ತತ್ವ ಇಟ್ಟುಕೊಂಡು ಬಾಳದಂತಹ ವ್ಯಕ್ತಿಗಳು ನನ್ನ ತಂದೆ ಆಗಲಿ, ರಾಜ ಆಗಲಿ, ಆಗಿನ ಕಾಲದವ್ರು ಯಾರೇ ಆಗಿರಲಿ, ಆ ಥರದವರು. ಹೀಗಿದ್ದಾಗ
ಹ್ಯಾಂಡ್ ಟು ಮೌತ್ ಅಂತಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ಆ ಥರ ಬದುಕ್ತಿದ್ದವರು. ಇದ್ದಕ್ಕಿದ್ದಾಗ 2-3 ತಿಂಗಳಾದರೂ ಯಾವ ಚಿತ್ರಗಳಿಲ್ಲ, ವರಮಾನ ಇಲ್ಲ, ಸಂಸಾರನ ನೀಗಿಸ್ಬೇಕು ಹೇಗೆ ಅನ್ನೋದಕ್ಕೆ ಅವರ ಆದಾಯ ಅಷ್ಟು ಕಡಿಮೆ ಇತ್ತು ಅನ್ನೋ ಅರ್ಥ. ಹೀಗಿದ್ದ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಶೂಟಿಂಗಿಗೆ ಬರುತ್ತೆ, ಮಂತ್ರಾಲಯದಲ್ಲಿ ಒಂದು ಶೂಟಿಂಗ್, ಯಾವುದು ಅಂತ ಹೆಸರು ಮರ್ತೆ. ಆ ಚಿತ್ರಕ್ಕೆ ಚಿತ್ರೀಕರಣಕ್ಕೆ ಹೋಗಿರ್ತಾರೆ. 1-2 ದಿವಸ ಶೂಟಿಂಗ್ ಆದ ನಂತರ ಅವರು ಚಿತ್ರೀಕರಣ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಪಕ್ಕದ ಒಂದು 2ನೇ ಕಾಟೇಜಲ್ಲಿ ಒಂದಷ್ಟು ಗುಂಪು ಇರುತ್ತೆ, ಜನಗಳೆಲ್ಲ ಸೇರಿರ್ತಾರೆ. ಇದೇನು ಇಷ್ಟೊಂದು ಗುಂಪು ಅಂತ ಅವ್ರಿಗೆ ಆಶ್ಚರ್ಯಪಟ್ಟು ಅಲ್ಲಿ ಯಾರನ್ನೋ ಕೇಳ್ತಾರಂದೆ, ಏನಲ್ಲಿ ಅಷ್ಟೊಂದು ಗುಂಪು ಏನು ಅಂತ. ಸರ್, ಅಣ್ಣವ್ರು ಬಂದಿದ್ದಾರೆ. ಆಗಿನ ಕಾಲದಲ್ಲಿ ಅಣ್ಣವರು ಅಂತಂದ್ರೆ ರಾಜ್ಕುಮಾರ್ ಅಂತ ನಮ್ಮ ತಂದೆ ಗೊತ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಅದು ಆಂಧ್ರ ಪ್ರದೇಶ್ ಅಂದರೆ ಒಂದು ತೆಲುಗು ಮಾತಾಡುವಂತಹ ಜಾಗದಲ್ಲಿ ಅಣ್ಣವ್ರು ಬಂದಿದ್ದಾರೆ ಅಂತಂದರೆ ಸಡನ್ನಾಗಿ ಇವ್ರಿಗೆ ರಾಜ್ಕುಮಾರ್ ಅಂತ ಇವ್ರಿಗೆ ತಲೆಗೆ ಹೊಳೆದಿಲ್ವೋ ಏನೋ. ಯಾವಣ್ಣ ಅಂತ ಕೇಳಿದ್ರು. ರಾಜ್ಕುಮಾರ್. ರಾಜ್ಕುಮಾರ್ ಅವ್ರು ಬಂದಿದ್ದಾರ ಅಂದ್ಬಿಟ್ಟು ತಕ್ಷಣ ಕೈಕಾಲು ತೊಳ್ಕೊಂಡು ಕಾಟೇಜ್ ಹತ್ರಕ್ಕೆ ಹೋದ್ರಂತೆ. ಒಳಕ್ಕೆ ಹೋದ ತಕ್ಷಣ ಪಾರ್ವತಮ್ಮ ಅವರು ಬಾಗಿಲು ತೆಗೆದ್ಬಿಟ್ಟು, ಹೇ ಬನ್ನಿ 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 ಅಂತ ಹೇಳಿದ್ರಂತೆ. ಆಮೇಲೆ ನೋಡಿ ಯಾರು ಬಂದಿದ್ದಾರೆ ಅಂತ ಅಣ್ಣ ಅವ್ರಿಗೆ ಹೇಳಿದ್ರಂತೆ. ರಾಜ್ಕುಮಾರ್ಗೂ ಆಶ್ಚರ್ಯ ಆಯ್ತಂತೆ, ತುಂಬ ಆಶ್ಚರ್ಯ ಆಯ್ತಂತೆ. ಅಶ್ವಥ್ ಅವರು ಅಂತ ಎಲ್ಲ ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದಾರೆ, ಬಹುಶಃ ಭಾಳ ದಿವಸ ಆಯ್ತಲ್ಲ ಅದಕ್ಕೇನೋ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆಮೇಲೆ ಕೂಡಿಸ್ಕೊಂಡು ಮಾತಾಡಿ, ಬೇಸಿಗೆ ಟೈಮು, ಅವಾಗ ಒಂದು ಸ್ವಲ್ಪ ಸೆಕೆ ಜಾಸ್ತಿ ಇತ್ತು ಅಂತ, ಪಾರ್ವತಿ ಶರ್ಬತ್ ಮಾಡಿಕೊಡು, ಪಾನಕ ಮಾಡಿಕೊಡು ಅಶ್ವಥ್ ಅವ್ರಿಗೆ ಅಂತ ಹೇಳಿ ಕೊಡಿಸಿ ಎಲ್ಲ ಮಾಡಿ, ಹಾಗೇ ಇದ್ದೀರಲ್ಲ ಬದಲೇ ಆಗಿಲ್ವಲ್ಲ ಅಂತಂದು. ಬದಲಾಗಕ್ಕೆ ಕಾರಣನಾದರೂ ಯಾಕೆ ಇರುತ್ತೆ ಸರ್, ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ಹೌದಾ? ಆಮೇಲೆ ವಿಷಯ ಗೊತ್ತಾಯ್ತು 3ನೇ ವ್ಯಕ್ತಿಯಿಂದ. ಅಶ್ವಥ್ ಅವರು ಬದಲಾಗಿದ್ದಾರೆ, ಹಿಂದಿನ ಥರ ಅಲ್ಲ ಅಂತ ಕಿಡಿಗೇಡಿಗಳು ರಾಜ್ ಅಶ್ವತ್ಥ ಮಧ್ಯ ನಿಂಬೆಹಣ್ಣು ಹಿಂಡೋದು, ಬೆಂಕಿ ಕಿಡಿ ಕಾರೋದು ಅಂತಾರಲ್ಲ, ಆ ಥರದ್ದು ಮಾಡಿ ಬಡವರ ಬಂಧುವಿಂದ ಅಲ್ಲಿಯವರೆಗೆ ಅಶ್ವಥ್ ರಾಜ್ ಭೇಟಿ ಆಗದೆ ಇರೋ ಹಾಗೆ ಮಾಡಿದ್ದಾರೆ. ಒಂಥರ ಗುಂಪುಗಾರಿಕೆ ಥರ ಏನೋ ಮಾಡಿ ಆಗದೇ ಇದ್ದವರು, ಸಹಿಸದೇ ಇದ್ದವರು, ಅಸೂಯೆ ಪಡೋರು ರಾಜ ಅಶ್ವಥ್ರನ್ನ ದೂರ ಮಾಡಿದರು. ಇದನ್ನು ನಾನು ಪಾರ್ವತಮ್ಮ ಅವರು, ಆ ತಾಯಿ ಇವತ್ತಿನ ದಿವಸ ಸ್ವರ್ಗದಲ್ಲಿದ್ದಾರೆ, ಆಕೆನೂ ಕೂಡ ಈ ಪ್ರಶ್ನೆನ ಕೇಳ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡೆ. ಹೌದು ಇರ್ತಾರಲ್ಲ ಅಂತ ಹೇಳಿದ್ರು. ಹೀಗಾಗಿ ಅವರಿಬ್ಬರು ದೂರ ಆಗಿದ್ದಿದ್ದು ಮತ್ತೆ ಸಿರೋ ಹಾಗಾಯಿತು. ಅವಾಗ ಯಾರು ಅಂತಲ್ಲ, ಆ ಇಂಡಸ್ಟ್ರಿಲಿ ಒಂದು ವಾತಾವರಣನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಕೆಲವರು ಸೇರಿಕೊಂಡು. ಒಬ್ಬರು ಇಬ್ಬರು ಅಂತಲ್ಲ, ಯಾಕೆ ಅಂತಂದ್ರೆ ಒಬ್ಬರೇ ಮಾಡಿದರೆ ಅಷ್ಟು ಲೆವೆಲ್ಗೆ ಹೋಗ್ತಿರ್ಲಿಲ್ಲ. ಒಂದು 4 ಜನ ಸೇರಿದಾಗ ಏನಾಗುತ್ತೆ, ಒಂದು ಗುಂಪಾಗುತ್ತೆ, ಒಂದು ಸಂಘಟನೆ ಆಗುತ್ತೆ. ಆವಾಗ 4 ಇದ್ದದ್ದು 40 ಆಗ್ತಾರೆ. ಈ ಥರ ಎಲ್ಲ ಆಗಿ ಕೊನೆಗೆ 4 ಜನ ಹೇಳಿದ್ದು 40 ಜನ ಹೇಳಿದ್ದು ಒಂದೇ ಆಗೋಗ್ಬಿಡ್ತು ಅಂತಂದರೆ ಅಶ್ವಥ್ ಅವ್ರು ಸರಿ ಇಲ್ಲ ಅನ್ನೋದೇ ಬಂದ್ಬಿಡುತ್ತೆ. ಆ ಥರ ಅಂದರೆ ರಾಮನ್ನೇ ಬಿಡದೇ ಇದ್ದವರು ಅಶ್ವಥ್ ಅವ್ರನ್ನ ಬಿಡ್ತಾರ, ಆ ಥರ ಆಯಿತು. ಸೊ ಹಾಗಾಗಿ ಅವರಿಬ್ಬರ ಮಧ್ಯೆ ಒಡಕು ಬಂದಿದ್ದು. ಮತ್ತೆ ಪಾರ್ವತಮ್ಮ ಅವರು ಹೇಳ್ತಾರೆ, ಅಶ್ವಥ್ ಅವರೇ, ಮುಂದಿನ ತಿಂಗಳೇ ನಾವು ಒಂದು ಸ್ವಂತ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಬಂದು ಕಾಣ್ತೀವಿ, ದಯವಿಟ್ಟು ಬರಬೇಕು ಅಂತ ಹೇಳ್ತಾರೆ. ಅದೇ ಅಭಿಮಾನ, ಅದೇ ಒಂದು ಹೃದಯತೆಯಿಂದ ಹೇಳಿ ಬರ್ಮಾಡ್ಕೋತಾರೆ. ಆ ಚಿತ್ರನೇ ವಸಂತ ಗೀತ, 78ರಲ್ಲಿ ಬರೆದಂತಹ ವಸಂತ ಗೀತ. ಸುಮಾರು 3 ವರ್ಷಗಳ ನಂತರ ಅಶ್ವಥ್ ರಾಜ್ ಇಬ್ಬರು ಮತ್ತೆ ಸೇರ್ತಾರೆ. ಮ್ಯಾನ್ ಪ್ರೊಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಹಾಗೆ ಮನುಷ್ಯ ಏನೇ ಹುಳಿ ಹಿಂಡಿದ್ರು ಅದಕ್ಕೆ ಸಕ್ಕರೆ ಬೆಲ್ಲ ಹಾಕೋನು ಆ ಪರಮಾತ್ಮ ಪಾನಕ ಮಾಡಿ ಕುಡಿಸ್ತಾನೆ ಅಂತ. ತದನಂತರ ಅಶ್ವಥ್ ಅವರು ಇವತ್ತಿನ ದಿವಸನೂ ನೋಡಿ, ಆ ಮಂತ್ರಾಲಯದಲ್ಲಿ ನನ್ನ ತಂದೆ ಇದ್ದಂತಹ ಒಂದು ಕಾಟೇಜು ಮತ್ತು ರಾಜ್ಕುಮಾರ್ ಅವರು ಕಟ್ಟಿಸಿದ ಕಾಟೇಜು ಅಕ್ಕಪಕ್ಕದಲ್ಲೇ ಇದೆ. ಅದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ, ಅದನ್ನು ಮೊನ್ನೆ ಹೋದಾಗ ನೋಡ್ಕೊಂಡು ಬಂದಿದ್ದೀನಿ.
ಆ ದೇವರು ಮನಸ್ಸು ಮಾಡಿದ್ರೆ ನೀವು ಏನೇ ಕೇಡು ಬಯಸಿದ್ರೆ ಏನೇ ಕೆಡಕು ಮಾಡಿದ್ರು ಒಂದು ಮಾಡ್ತಾನೆ ಅನ್ನೋದಕ್ಕೊಂದು ಸಾಕ್ಷಿ ಆಯಿತು. ತದನಂತರ ಅಣ್ಣ ಅವ್ರ ಕಂಪನಿಯಿಂದ ಅಶ್ವಥ್ ಅವರು ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಕೆಳಗಡೆ ಬಿದ್ದೋಗಿದ್ರು, ಎಲ್ಲ ಥರ ತುಳಿತದಲ್ಲೂ ಒಳಗಾಗಿದ್ದರು. ಅಶ್ವಥ್ ಅವ್ರನ್ನ ತುಳಿಬೇಕು ಅಂತಲೇ ಒಂದು ಹೇಳದ್ನಲ್ಲ ಗ್ಯಾಂಗು, ಅದು ಕಾಯ್ತಿತ್ತು. ಹೀಗಾಗಿ ಅಶ್ವತ್ಥಿಗೆ ಒಂದು ಪ್ಯಾರಲಲ್ ಆಗಿ ಇನ್ನೊಬ್ಬರನ್ನ ತರಬೇಕು ಅಂತಲೂ ಟ್ರೈ ಮಾಡಿದ್ರು, ತಂದರು. ಆ ವ್ಯಕ್ತಿನೂ ಇಲ್ಲ. ಯಾಕೆ ಅಂತಂದ್ರೆ ನಾನು ಹೇಳಿದ್ರೆ ಎಲ್ಲರನ್ನೂ ದೂಷಿಸ್ತಾ ಇಡೀ ಇಂಡಸ್ಟ್ರಿನೇ ದೂಷಿಸ್ತೀನಿ ಅನ್ನೋ ಹಂಗಾಗತ್ತೆ. ಹಾಗೇನಿಲ್ಲ. ಒಬ್ಬರು ನಿರ್ದೇಶಕರು, ಭಾಳ ದೊಡ್ಡ ನಿರ್ದೇಶಕರು ಆ ಒಂದು ಕಾಲದಲ್ಲಿ ಆ ಥರ ಆದವರು ಆ ಥರ ಎಲ್ಲ ಟ್ರೈ ಮಾಡಿದ್ರು. ಯಾಕೆಂದರೆ ಮನುಷ್ಯನಿಗೆ ಅಹಂಕಾರ ಅನ್ನೋದು ಬಂದೇ ಬರುತ್ತೆ ಎಲ್ರಿಗೂ. ಈಗ ನನಗೆ ಗೊತ್ತು ಅನ್ನೋದು ಅಹಂಕಾರವೇ. ಈಗ ರೀ ಎಲ್ಲಿ ನೋಡಬೇಕು ಲುಕ್ ಕೊಡ್ರಿ, ನಾನು ಮಾತಾಡ್ತೀನಿ ನಂಗೆ ಗೊತ್ತು ಅಂತಂದ್ರೆ ಅದೇ ಅಹಂಕಾರ ಆಗ್ಬಿಡುತ್ತೆ. ನೀವು ತೊಗೊಳೋದ್ರ ಮೇಲೆ ಹೋಗುತ್ತೆ. ಅವನಿಗೆ ಗೊತ್ತಿದೆ ವಿಷಯ ಅಂತ ಹೇಳೋದನ್ನು ನೀವು ಬಿಟ್ಬಿಡ್ತೀರಾ. ಅವನು ಹೇಳೋ ಒಂದು ಧ್ವನಿ ನಂಗೆ ಗೊತ್ತಪ್ಪ, ಆಯಿತು ಮಾಡ್ತೀನಿ ಅಂದರೆ ಅದು ಅಹಂಕಾರ ಅಲ್ವಂತೆ. ಅದೇ ಏನಾರು ಗಡ್ಸಾಗಿ ನನಗೆ ಗೊತ್ತ್ರಿ, ಯಾವ ಕಡೆ ನೋಡ್ಕೊಂಡು ಹೇಳ್ಬೇಕ್ರಿ ಅಂತ ಹೇಳ್ಬಿಟ್ರೆ ಅಹಂಕಾರ. ಅಂದರೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಧ್ವನಿಲೇ ಅಹಂಕಾರ ಅನ್ನೋದಿರೋದು. ನೀವು ಆ ವಿಷಯ ಅಥವಾ ಅದರ ಅರ್ಥದಲ್ಲಲ್ಲ ಅಂತ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ತಂದು ನಡೆಸಬೇಕು, ತಂದು ನಡಿಬೇಕು. ಯಾವತ್ತು ಯಶಸ್ಸು ಸಿಕ್ಕತ್ತೆ ತನಗೇ ಎಲ್ಲ ಗೊತ್ತಿದೆ ಅನ್ನೋದು ಒಂದು ಬರುತ್ತೆ. ಬಂದಾಗ ಅದನ್ನು ಕೆಟ್ಟ ರೀತಿ ಉಪಯೋಗಿಸ್ಕೋಬಾರ್ದು. ಅದೃಷ್ಟ ಅನ್ನೋದು ಬರುತ್ತೆ ಮನುಷ್ಯನಿಗೆ. ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ 4 ಜನಕ್ಕೆ ಒಳ್ಳೇದಾಗತ್ತೆ, ಶಾಶ್ವತವಾಗಿ ಅವನ ಹೆಸರು ಉಳಿಯುತ್ತೆ. ಅವನ ಸತ್ತ ಮೇಲೂ ಅವನ್ನ ನೆನೀತಾರೆ. ಅದು ಹೇಳಬೇಕು ಅಂತಂದರೆ ನಮ್ಮ ಅಣ್ಣವರು ಅಂತಲೂ ಹೇಳ್ಬೋದು. ನೋಡಿ, ಅವ್ರನ್ನ ಇವತ್ತಿಗೂ ನೆನಿತೀವಿ, ಅಪ್ಪು ಅವ್ರನ್ನ ಇವತ್ತಿಗೂ ನೆನಿತೀವಿ. ಒಳ್ಳೆ ಟೈಮ್ ಬಂದಾಗ ಒಳ್ಳೆ ಕೆಲಸ ಮಾಡಬೇಕು, ಅವಾಗಲೇ ಶಾಶ್ವತವಾಗಿ ನಾವು ಉಳ್ಕೊಳ್ಳೋಕ್ಕೆ ಸಾಧ್ಯ. ಅದೇ ನಂಗೆ ಒಳ್ಳೆ ಟೈಮ್ ಬಂತು ಅಂದ್ಬಿಟ್ಟು ಮಾಡಬಾರ್ದೆಲ್ಲ ಮಾಡಿದ್ರೆ, ಹಾಗೆ ಯಾರೋ ಒಬ್ಬರು ನಿರ್ದೇಶಕರು ಒಂದೆರಡು ಚಿತ್ರ ಮಾಡಿ ಏನೋ ಒಂದು ಫೇಮಸ್ ಆಗಿದ್ದಕ್ಕೆ ಆಮೇಲೆ ಏನೋ ಅಶ್ವಥ್ ಅವ್ರಿಗೆ ಪ್ಯಾರಲಲ್ ಆಗ್ತಾ ಇರಬೇಕು ಅಂತೆಲ್ಲ ಮಾಡಿ ಅವರು ಒಬ್ಬರು ರಂಗಭೂಮಿ ಕಲಾವಿದ, ದಯವಿಟ್ಟು ಅವ್ರ ಹೆಸರು ಹೇಳಲ್ಲ. ಯಾಕೆ ಅಂತಂದ್ರೆ ನಮ್ಮ ಜನ ಭಾಳ ಇದಾಗಿ ಇದ್ಬಿಡ್ತಾರೆ. ಅದನ್ನು ಶಿವರಾಮ್ ಅವರು ಹೇಳಿದ್ದಾರೆ, ಒಂಥರ ಹೇಳಿದ್ದಾರೆ. ನಾನು ಯಾವುದೋ ಒಂದು ಇಂಟರ್ವ್ಯೂಲಿ ನೋಡಿದ್ದೆ. ಇರಲಿ, ಪರವಾಗಿಲ್ಲ. ನಾವು ಅವ್ರುಗಳೇ ಹೆಸರು ಹೇಳದಿದ್ಮೇಲೆ ನಾವು ದೊಡ್ಡವರು ನಾವು ಯಾಕೆ ಹೇಳಬೇಕು. ಅವರು ರಂಗಭೂಮಿ ಕಲಾವಿದ, 1-2-3 ಚಿತ್ರದಲ್ಲಿ ಮಾಡಿದ್ರು. ಒಳ್ಳೆ ನಟ. ಜನ ಒಪ್ಕೊಳ್ಳಿಲ್ಲ, ಅಶ್ವಥ್ ಅವ್ರಿಗೆ ಮ್ಯಾಚ್ ಆಗಲಿಲ್ಲ. ಅವರು ಆ ನಿರ್ದೇಶಕರೇನೋ ಟ್ರೈ ಮಾಡಿದ್ರು. ಒಂದು ಪಿಕ್ಚರಲ್ಲಿ ಗುರು ಸ್ಥಾನ ತಂದರು, ಇನ್ನೊಂದು ಪಿಕ್ಚರಲ್ಲಿ ತಂದೆ ಸ್ಥಾನ ತಂದರು. ಇನ್ನೊಂದು ಪಿಕ್ಚರ್ಗೆ ತಂದೆ ಸ್ಥಾನ ತಂದಾಗ ನನ್ನ ತಂದೆ ಆ್ಯಕ್ಚುಲಾಗಿ ನಿರ್ಮಾಪಕರು ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೊಟ್ಟೋಗಿದ್ರು. ಯಾಕೆ ಅಂತಂದರೆ ಅಷ್ಟೊತ್ತಿಗಾಗಲೇ ಅವರು ಭಾಳ ಅಶ್ವಥ್ ಅವ್ರಿಗೆ ಸಾಕಷ್ಟು ಹೆಸರು ಬಂದಿತ್ತು, ಚಾಮಯ್ಯನಾಗಿ ಭಾಳ ಹೆಸರು ಬಂದಿತ್ತು. ಅದು ಅಲ್ಲದೆ ಆ ಪರ್ಟಿಕ್ಯುಲರ್ ನಿರ್ಮಾಪಕರು ನಮ್ಮ ತಂದೆಯವರು ಮೈಸೂರಿನವರೇ. ಅವರು ಬಂದು ಅಶ್ವಥ್ ಅವರೇ ನೀವೇ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅಡ್ವಾನ್ಸು ಕೊಟ್ಬಿಟ್ಟಿದ್ರು. ಆಮೇಲೆ ನೋಡಿದ್ರೆ ಡೈರೆಕ್ಷನ್ ಯಾರು ಮಾಡ್ತಾರೆ? ಯಾಕಂದರೆ ಅವರು ನಿರ್ಮಾಪಕರು ನಿರ್ದೇಶನವೂ ಮಾಡ್ತಿದ್ದರು. ಅವರು ಸಾಕಷ್ಟು ನಿರ್ದೇಶನ ಮಾಡಿದ್ದಾರೆ. ಸರಿ, ಅವರೇ ಮಾಡ್ಬೋದೇನೋ ಅಂತ ಇವ್ರು ಅಂದ್ಕೊಂಡಿದ್ದಾರೆ. ಆವಾಗಿನ ಕಾಲದಲ್ಲೆಲ್ಲ ಬರೀ ನಮಗೆ ಈ ಸುಧಾದಲ್ಲಿ ಇಲ್ಲ ಪ್ರಜಾವಾಣಿಲಿ ಸಂಡೇ ಎಡಿಷನ್ನು ಈ ಥರದ್ರಲ್ಲಿ ಮಾತ್ರ ಸಿನಿಮಾ ನ್ಯೂಸ್ಗಳು ನಾವು ನೋಡ್ತಿದ್ದಿದ್ದು. ನಮಗೇನು ರೆಗ್ಯುಲರಾಗಿ ಏನೇನು ನಡೀತಿತ್ತು ಅಂತ ಏನು ಗೊತ್ತಿರ್ತಿರ್ಲಿಲ್ಲ. ಶೆಡ್ಯೂಲು 1 ಆಯಿತು, 2 ಆಯಿತು, 3 ಆಯಿತು. ಆ ಚಿತ್ರದ್ದು ಏನು ಕರೀಲೇ ಇಲ್ಲ. ಅವಾಗೆಲ್ಲ ಲ್ಯಾಂಡ್ಲೈನ್ ಫೋನು, ಆಮೇಲೆ ಪರ್ಸ್ನಲ್ ಫೋನ್ ಯಾವುದೂ ಇರ್ತಿರ್ಲಿಲ್ಲ. ಹೋದ ಕಡೆ ಎಲ್ಲ ಎತ್ಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹೀಗಿದ್ದಾಗ ಏನೋ ಅಂದ್ಕೊಂಡು ಸುಮ್ಮನಿದ್ದಾರೆ. ಕೊನೆಗೆ ಆ ನಿರ್ಮಾಪಕರು ಹಿಂದೆ ಹೊಡೆದು ಇವ್ರನ್ನ ಏನೋ ಬೇರೆ ಥರ ಏನೋ ಮಾತಾಡ್ಬಿಟ್ಟು ಬಂದು ಒಂದು ಸಣ್ಣ ಪಾತ್ರ ಮಾಡಿ ಅಂತ ಹೇಳಿ ಅದನ್ನು ಮಾಡಿಸಿದ್ದಾರೆ. ಅವರು ಏನೋ ಆಮೇಲೆ ಅದಕ್ಕೇನೋ ಒಂದು ತಾಪೆ ಹಾಕಿ ಏನೋ ಮಾಡಿದ್ರು. ಆದರೆ ನನ್ನ ತಂದೆಗೆ ಅದು ಗೊತ್ತಾಗಿದ್ರು, ಸೂಕ್ಷ್ಮತೆ ಗೊತ್ತಾಗಿದ್ರು ಅದ್ರ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ. ನೀವು ಕೇಳ್ಬೋದು, ಏನು ರೀ ನಿಮ್ಮ ತಂದೆನೇ ಹೇಳ್ದಿದ್ದು ನೀವು ಯಾಕೆ ಹೇಳ್ತೀರ ಅಂದ್ರೆ, ನಮ್ಮ ಅಪ್ಪಂಗೆ ಆಗಿದ್ದು ನೋವನ್ನು ನಾ ಹೇಳ್ತೀನಿ ಕಣಪ್ಪ, ಅದ್ರಲ್ಲಿ ಏನು ಕಷ್ಟ ಇದೆ ನನಗೆ, ನಮ್ಮಪ್ಪ ನೋವು ಅನುಭವಿಸಿದ್ದು ನಾ ಹೇಳಬಾರ್ದಾ? ನಿಮಗೆ ಒಪ್ಪಿಗೆ ಆದರೆ ನೀವು ಒಪ್ಕೊಳ್ಳಿ, ಇಲ್ಲವ್ರು ಬೇಡ ಅಂದರೆ ಬಿಡಿ. ಬಟ್ ಆಗಿದ್ದು ನಿಜವೇ. ಆದರೆ ಹೀಗಾಯಿತು. ಹೀಗೆಲ್ಲ ಆದಾಗ
ಅಣ್ಣವರಿಂದನೂ ದೂರ ಆಗ್ಬಿಟ್ಟಿದ್ರು. ಕೊನೆಗೆ ಜೀವನ ನಡೆಸೋದು ಕಷ್ಟ ಆಗ್ತಿತ್ತು. ಯಾರೋ ಮಹಾಶಯ ನನ್ನ ಬಗ್ಗೆನೂ ಹೇಳಿದ್ದಾರೆ, ಅದನ್ನು ಮುಂದೆ ಹೇಳ್ತೀನಿ. 300 ಚಿತ್ರ ಮಾಡಿದ್ದೀರಿ ಅಂತ ನೀವು ಏನು ರೀ, ಯಾಕ್ರಿ ಟ್ಯಾಕ್ಸಿ ಓಡಿಸ್ತೀರಾ ಅಂತ. ಅದು ಬೇರೆ ಪ್ರಶ್ನೆ, ಅದನ್ನು ಆಮೇಲೆ ಹೇಳ್ತೀನಿ. ಹಾಗೆ ಅಶ್ವಥ್ ಅವ್ರು ಮಾಡಿರೋ ಆಸ್ತಿ ಅಥವಾ ಅವರು ಉಳಿಸ್ಕೊಂಡದ್ದು ಅಥವಾ ಬದುಕ್ತಿದ್ದ ರೀತಿ ಎಲ್ಲವೂ ಭಾಳ ಮಿನಿಮಮ್ ಆಗಿದ್ದು ಇಡೀ ಇಂಡಸ್ಟ್ರಿಗೆ ಗೊತ್ತಿದೆ. ಅದು ಯಾವ ಕೆಟ್ಟ ಅಭ್ಯಾಸದಿಂದನೂ ಕಳೆದವರಲ್ಲ. ನಾನೂ ಕಳೆದಿಲ್ಲ, ನಮ್ಮ ಅಪ್ಪನೂ ಕಳೆದಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಹೀಗಿದ್ದಾಗ ಅಣ್ಣವರು ಕರೀತಾರೆ. ಕರೆದು ಮಹಾನುಭಾವ, ಆ ಸತ್ಯ ಹರಿಶ್ಚಂದ್ರನೇ ಆಗಿರ್ಬೋದು ಅಥವಾ ಈಶ್ವರನೇ ಆಗಿರ್ಬೋದು, ಶ್ರೀನಿವಾಸ ಕಲ್ಯಾಣದ ನಾರಾಯಣನೇ ಆಗಿರ್ಬೋದು, ನಮ್ಮ ಅಣ್ಣವರು ಯಾವ ಥರ ಅಶ್ವಥ್ ಅವ್ರ ಕೈ ಹಿಡಿತಾರೆ ಅಂದರೆ, ಅಶ್ವಥ್ ಅವ್ರ ಡೇಟ್ಗೋಸ್ಕರ 3 ಚಿತ್ರಕ್ಕೆ ಕಾಯ್ತಾರೆ ಕಣ್ರಿ. ಅಶ್ವಥ್ ಅವ್ರಿಗೆ ಬಹಳ ಉನ್ನತವಾದ ಒಂದು ಪ್ರಶಸ್ತಿ, ಬಹುಮಾನ, ಸ್ಥಾನ ಅಂತ ನೀವು ಏನು ಬೇಕಾದ್ರೆ ಹೇಳಿ, ಅದು ಅಣ್ಣವ್ರು ಕೊಡ್ತಾರೆ. ರಾಜ್ಕುಮಾರ್ ಯಾವ ರೀತಿ ಅಂದರೆ, ಅಶ್ವಥ್ ಮಾಡಬೇಕು, ಅಶ್ವಥ್ ಅವರಿಲ್ಲದೆ ಈ ಚಿತ್ರಗಳನ್ನ ಮಾಡಬಾರ್ದು ಅಂತ ಹೇಳಿ ಅಶ್ವಥ್ ಅವರ ಡೇಟ್ಸ್ಗಳಿಗೋಸ್ಕರನೂ ಕಾಯ್ತಾರೆ. ಮೊದಲನೇದಾಗಿ ನಾನು ಆಗಲೇ ನಿಮಗೆ ಹೇಳಿದೆ, ಗರುಡ ಧ್ವಜ ಅನ್ನೋ ಚಿತ್ರದಲ್ಲಿ ನೀವು ಗಮನಿಸಿದ್ರೆ ಅಶ್ವಥ್ ಅವರು ಸ್ಟಾರ್ಟಿಂಗಲ್ಲಿ ಟಪ್ಪ ಇರ್ತಾರೆ, ಕೊನೆಯಲ್ಲಿ ಸಣ್ಣ ಆಗ್ತಾರೆ ಅಂತ. ಈಗ ಆ ಸಣ್ಣ ಆಗಿದ್ದಾರೆ ಅನ್ನೋ ವಿಷಯಕ್ಕೆ ಬರ್ತೇನೆ. ಯಾವುದೋ ಒಂದು ಕಿರೀಟಂ ಅನ್ನೋ ಒಂದು ಮಲಯಾಳಂ ಪಿಕ್ಚರು, ಅದು ನೋಡಿಬಿಟ್ಟು ಅದನ್ನು ಮಾಡಬೇಕು ಅಂತ ಅಣ್ಣವ್ರ ಪ್ರೊಡಕ್ಷನಲ್ಲಿ ತೀರ್ಮಾನ ಆಗುತ್ತೆ. ತೀರ್ಮಾನ ಆದಮೇಲೆ ಯೋಚನೆ ಮಾಡ್ತಾರೆ. ಹೀರೋ ತಂದೆ ಪಾತ್ರ ಮಾಡ್ಬೇಕಾದ್ರೆ ಅವರು ಒಬ್ಬರು ಕಾನ್ಸ್ಟೇಬಲ್ಲು. ಆ ಕಾನ್ಸ್ಟೇಬಲ್ ಪಾತ್ರಕ್ಕೆ ಅಂದರೆ ಆ ತಂದೆ ಪಾತ್ರಕ್ಕೆ ಅಶ್ವಥ್ ಅವರೇ ಮೋಸ್ಟ್ ಸೂಟಬಲ್, ಅಂದರೆ ಭಾಳ ಸೂಟಬಲ್ ಅಂತ. ಇವ್ರು ಯಾರ್ಯಾರನ್ನೋ ತಂದಿದ್ರಲ್ಲ, ಅವ್ರನ್ನ ಯಾಕೆ ಅಣ್ಣವರು ಸೆಲೆಕ್ಟ್ ಮಾಡಲಿಲ್ಲ ಅಲ್ವಾ? ನೀವು ಅದನ್ನು ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇರಲಿ, ಏನೋ ಸರಸ್ವತಿ ಆಶೀರ್ವಾದ ನನ್ನ ತಂದೆಗಿತ್ತು. ನಾನೇನಾದ್ರು ಹೆಚ್ಚಿಗೆ ಮಾತಾಡಿದ್ರೆ ಅದು ದುರಹಂಕಾರ ಅನ್ನೋ ಥರ ಬರುತ್ತೆ. ಆ ತಾಯಿ ಕೃಪೆ, ಆ ದೈವ ಕೃಪೆ, ಅಣ್ಣ ಅವರ ಒಂದು ಆತ್ಮೀಯತೆ ಎಲ್ಲ ಇತ್ತು. ಹಾಗಾಗಿ ಆ ಮೋಡದ ಮರಿಯಲ್ಲಿಗೆ ನನ್ನ ತಂದೆ ಡೇಟ್ಗೋಸ್ಕರ ಕಾಯ್ತಿರ್ತಾರೆ. ಆ ಟೈಮಲ್ಲಿ ಮಾಡೋಕ್ಕೆ ಮುಂಚೆ ಅಶ್ವಥ್ ಅವ್ರು ತುಂಬ ದಪ್ಪ ಇದ್ದಾರಲ್ಲಪ್ಪ, ಈ ಕಾನ್ಸ್ಟೇಬಲ್ ಇದಕ್ಕೆ ಪಾತ್ರಕ್ಕೆ ಬೆಲ್ಟ್ ಎಲ್ಲ ಹಾಕಬೇಕು, ಡ್ರೆಸ್ ಹಾಕಬೇಕು, ಪೊಲೀಸ್ ಡ್ರೆಸ್ಸು, ಇದು ಸರಿ ಹೋಗಲ್ಲ ಅಂತ ಅವ್ರಿಗೇನೋ ಅನಿಸಿದೆ. ಆವಾಗ ಈ ಥರ ಮಾತಾಡ್ತಿದ್ದಾಗ ಅಣ್ಣವ್ರಿಗೆ ಹೇಳ್ತಾರಂತೆ, ಇಲ್ಲ ಈಗ ಅಶ್ವಥ್ ಅವ್ರು ತುಂಬ ಸಣ್ಣ ಆಗಿಬಿಟ್ಟಿದ್ದಾರೆ ಅಂತ. ಹೌದಾ, ನಾನು ನೋಡಿ ಭಾಳ ದಿವಸ ಆಯಿತು, ಅಂದರೆ ಒಂದು 4-5 ತಿಂಗಳಾಯಿತು. ಓಹೋ ಹೌದಾ ಅಂತ ಹೇಳಿ, ನನ್ನ ತಂದೆ ಅವಾಗ ಓವರ್ ವೆಯ್ಟ್ ಆಗಿ BP ಪ್ರಾಬ್ಲಮ್ ಇತ್ತು ಅಂತ ಡಾಕ್ಟ್ರ್ ಅಡ್ವೈಸ್ ಮೇಲೆ 2.5 ತಿಂಗಳಲ್ಲಿ ಅಂದರೆ ಎಂಥ ಒಂದು ಪ್ರಿನ್ಸಿಪಲ್ ಅಂದರೆ ಶಿಸ್ತು ಅಂದರೆ ನನ್ನ ತಂದೆಯಲ್ಲಿ ತಾನು ಒಂದು ಛಲ, ನಾನು ಹೀಗೆ ನಡ್ಕೋಬೇಕು ಅಂದರೆ ಹಾಗೇ ನಡ್ಕೋಬೇಕು. ಅದಕ್ಕೆ ನಾನು ಮಹಾಬಲ ಅಂತ ಹೇಳ್ತಿದ್ದಿದ್ದು. ವಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಈ ಥರ ಪದಾರ್ಥಗಳು ತಿನ್ನಬಾರ್ದು ಅಂತ ನಾನು ಹೇಳ್ತಿರೋದು 91 ಇಸವಿಲಿ.